ದೇವಪುರಂ ಎಂಬ ಗ್ರಾಮದಲ್ಲಿ ಸತ್ಯ ಎಂಬ ಬಡ ವ್ಯಕ್ತಿ ಆತನ ಮಗಳು ಸಹಸ್ರದೊಂದಿಗೆ ಸೇರಿ ಇರ್ತಿದ್ದ. ಸತ್ಯ ಆತನಿಗೆ ಇರೋ ಮೇಕೆಗಳನ್ನ ಸಾಕುತ್ತಾ ಜೀವನ ಸಾಗಿಸ್ತಾ ಇದ್ದ. ಆತನಿಗೆ ಒಂದೇ ಒಂದು ಚಿಂತೆ ಇತ್ತು. ಸಹಸ್ರ ಹುಟ್ಟಿದಾಗ್ಲಿಂದ ಅವಳಿಗೆ ಹೃದಯದಲ್ಲಿ ರಂಧ್ರ ಇರೋದ್ರಿಂದ ಅವನ ಮಗಳನ್ನ ಕಾಪಾಡ್ಕೊಳ್ಳೋಕೋಸ್ಕರ ಸುತ್ತಾಡದ ಹಾಸ್ಪಿಟಲೇ ಇಲ್ಲ. ಹಾಗೆ ಅವನ ಹತ್ರ ಇರೋ ಮೇಕೆಗಳನ್ನ ಮಾರಿ ಅವನ ಮಗಳಿಗೆ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದ. ಅಮ್ಮ ಸಹಸ್ರ, ಇನ್ನ ಈ ಊರಲ್ಲಿ ಕೆಲಸ ಸಿಕ್ಕೋದು ಕಷ್ಟನೇ. ನಾನು ಪಟ್ನಕ್ಕೆ ಹೋಗಿ ಏನೋ ಒಂದು ಕೆಲಸ ಮಾಡಿ ಹಣ ಸಂಪಾದಿಸಿ ಸಾಯಂಕಾಲದೊಳಗೆ ಮನೆಗೆ ವಾಪಸ್ ಬರ್ತೀನಮ್ಮ. ಹಾಗೆ ಆಗ್ಲಿ ಅಪ್ಪ, ನೀವು ಬರೋ ಅಷ್ಟರೊಳಗೆ ನಾನು ಮನೇಲಿರ್ತೀನಿ ಅಂತ ಅಂತಾಳೆ. ಸತ್ಯ ಮೂಟೆ ಗೀಟೆ ಕಟ್ಕೊಂಡು ಕಾಲಿನ ನಡಿಗೆಯಲ್ಲಿ ಪಟ್ನಕ್ಕೆ ಹೊರಡ್ತಾನೆ. ಹಾಗೆ ಹೋಗ್ತಾ ಇದ್ದಾಗ ರಾಜು ಎಂಬ ಪಕ್ಕದ ಮನೆ ಆತನು ಬರ್ತಾನೆ. ಸತ್ಯ, ಎಲ್ಲಿಗೆ ಹೋಗ್ತಿದ್ಯಾ ಕಣೋ ಅಂತ ಕೇಳ್ದ. ಇಲ್ಲಿ ಮಾಡೋ ಕೆಲ್ಸಗಳು ಏನು ಇಲ್ವಲ್ಲೋ, ಅದಕ್ಕೆ ಕೆಲ್ಸಕ್ಕೋಸ್ಕರ ಪಟ್ನಕ್ಕೆ ಹೋಗ್ತಿದ್ದೀನಿ ಕಣೋ ಅಂತ ಹೇಳ್ದ. ಹುಷಾರಾಗಿ ಹೋಗ್ಬಾ ಸತ್ಯ ಅಂತ ಹೇಳಿ ಅಲ್ಲಿಂದ ಹೊರಟೋದ ರಾಜು. ಪಟ್ನದಲ್ಲಿ ಆತನಿಗೆ ಎಲ್ಲೂ ಒಂದು ಕೆಲ್ಸನೂ ಸಿಗ್ಲಿಲ್ಲ. ಸತ್ಯ ಬರೀ ಕೈಯಲ್ಲಿ ವಾಪಸ್ ಬರ್ತಿದ್ದಾಗ ಒಂದು ಮರದ ಕೆಳಗೆ ಕೂತ್ಕೊಳ್ತಾನೆ. ನನ್ ಮಗಳು ಬೈಪಾಸ್ ಸರ್ಜರಿಗೋಸ್ಕರ 6 ಲಕ್ಷ ತನಕ ಖರ್ಚಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಹೇಗಾದ್ರೂ ಹಣ ಸಂಪಾದಿಸಿ ನನ್ ಮಗಳನ್ನ ಕಾಪಾಡ್ಕೊಳ್ಬೇಕು ಅನ್ಕೊಳುತ್ತಾ ನೋವು ಪಡ್ತಾ ಇರ್ತಾನೆ. ಆಗ ಆ ಮರ ಸತ್ಯ ಸತ್ಯ ಅಂತ ಕರೆಯುತ್ತೆ. ಸತ್ಯ ಅವನ್ನ ಯಾರೋ ಕರೀತಿದ್ದಾರೆ ಅಂತ ಆ ಕಡೆ ಈ ಕಡೆ ನೋಡ್ತಿರ್ತಾನೆ. ಸತ್ಯ, ಅಲ್ಲಲ್ಲ, ಇಲ್ಲಿ ಇಲ್ಲಿ ನಿನ್ ಪಕ್ಕದಲ್ಲೇ ಇರೋ ಮರ ಅಂತ ಹೇಳಿದಾಗ ಸತ್ಯ ಆಶ್ಚರ್ಯ ಪಟ್ಕೊಂಡ. ಇದೇನು ವಿಚಿತ್ರವಾಗಿದೆ, ಮರ ನನ್ ಜೊತೆ ಮಾತಾಡ್ತಿದೆ ಏನು ಅಂತ ಅನ್ಕೊಳ್ತಾನೆ. ಸತ್ಯ, ನನಗ್ ತುಂಬಾ ದಾಹವಾಗಿದೆ, ಸ್ವಲ್ಪ ನೀರ್ ತಂದು ಕೊಡ್ತೀಯಾ? ಹಾ, ಈಗ್ಲೇ ತರ್ತೀನಿ ಅಂತ ಸತ್ಯ ಪಕ್ಕದಲ್ಲೇ ಇರೋ ಕೆರೆ ಹತ್ರಕ್ಕೆ ಹೋಗಿ ನೀರ್ ತಂದು ಆ ಮರಕ್ಕೆ ಹಾಕ್ತಾನೆ. ಆಹಾ, ನೀನು ನನಗೆ ನೀರ್ ಹಾಕಿ ದಾಹ ತೀರಿಸ್ದೆ, ನಿನಗೆ ತುಂಬಾ ಕೃತಜ್ಞತೆಗಳು. ಅದು ಸರಿ, ನೀನ್ ಯಾಕೋ ತುಂಬಾ ಚಿಂತೆಯಲ್ಲಿದ್ಯಾ? ಆಗ ಸತ್ಯ ನಡೆದಿದ್ದೆಲ್ಲ ಆ ಮರಕ್ಕೆ ಹೇಳಿ ನೋವು ಪಡ್ತಾ ಇರ್ತಾನೆ. ಸತ್ಯ, ನೀನ್ ಹಾಗೆ ನೋವು ಪಡ್ಬೇಡ. ನೀನ್ ಮಾಡಿರೋ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡೋದು ನನ್ನ ಧರ್ಮ. ಇದೋ ಈ ಮಾವಿನ ಹಣ್ಣು ತಗೋ, ಇದನ್ನ ನಿಮ್ಮ ಮನೆ ಮುಂದೆ ನೆಟ್ಟು ಅದೇ ನಿನ್ ಕಷ್ಟವನ್ನ ತೊಲಗಿಸುತ್ತೆ ಅಂತ ಹೇಳುತ್ತೆ. ಸತ್ಯ ಮಾವಿನ ಹಣ್ಣು ತಗೊಂಡು ಆ ಮರಕ್ಕೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟೋಗ್ತಾನೆ. ಮನೆಗೆ ಹೋಗಿ ಮನೆ ಮುಂದೆ ಆ ಹಣ್ಣನ್ನು ನೆಟ್ಟಿ ಸ್ವಲ್ಪ ನೀರನ್ನು ಹಾಕಿ ಮನೆ ಒಳಗೆ ಹೊರಟೋಗ್ತಾನೆ. ಬೆಳಿಗ್ಗೆ ಎದ್ದು ನೋಡಿದಾಗ ಮನೆ ಮುಂದೆ ಒಂದು ದೊಡ್ಡ ಮಾವಿನ ಮರ, ಅದಕ್ಕೆ ಕೆಲವು ಹಣ್ಣುಗಳು ಇರುತ್ತೆ, ಅದರಲ್ಲಿ ಒಂದು ಕೆಳಗೆ ಬಿದ್ದಿರುತ್ತೆ. ಈ ಮಾವಿನ ಮರ ನನ್ನ ಕಷ್ಟಗಳು ಹೇಗ್ ತೀರ್ಸುತ್ತೆ ಅಂತ ಅನ್ಕೊಳ್ತಾ ಇದ್ದಾಗ ಕೆಳಗೆ ಬಿದ್ದ ಮಾವಿನ ಹಣ್ಣನ್ನು ನೋಡಿ ಅದನ್ನ ತಗೊಂಡು 2 ಭಾಗ ಮಾಡ್ತಾನೆ. ಅದರ ಒಳಗೆ ಒಂದು ಚಿಕ್ಕ ಚಿನ್ನದ ಮಾವಿನ ಹಣ್ಣು ಇರುತ್ತೆ. ಮರದ ಮೇಲಿರೋ ಹಣ್ಣುಗಳನ್ನ ಕತ್ತರಿಸಬೇಕು ಅನ್ಕೊಂಡಾಗ ಆ ಮರದಿಂದ ಮಾತುಗಳು ಕೇಳಿಸತ್ತೆ. ಸತ್ಯ, ಸ್ವಲ್ಪ ತಾಳ್ಕೋ, ಕೆಳಗಿದ್ದ ಮಾವಿನ ಹಣ್ಣು ಮಾತ್ರನೇ ತಗೊಳ್ಬೇಕು, ಅತಿ ಆಸೆಗೆ ಹೋದ್ರೆ ನಿನಗೆ ನಷ್ಟ ಆಗುತ್ತೆ ಅಂತ ಹೇಳುತ್ತೆ ಆ ಮರ. ಕ್ಷಮಿಸಿ, ಇನ್ಯಾವತ್ತೂ ಹಾಗ್ ಮಾಡಲ್ಲ ಅಂತ ಆ ಮರಕ್ಕೆ ನೀರ್ ಹಾಕಿ ಹೊರಟೋಗ್ತಾನೆ. ನಾನು ಖಾಲಿಯಾಗಿರದೆ ಈ ಊರಲ್ಲಿ ಏನೋ ಒಂದು ಕೆಲಸ ಮಾಡ್ಕೊಳ್ಬೇಕು ಅಂತ ಒಬ್ಬರ ಹೊಲದಲ್ಲಿ ಕೆಲಸ ಮಾಡಿ ಸಾಯಂಕಾಲ ಮನೆ ಸೇರ್ಕೊಂಡು ಆ ಮರದ ಹತ್ರನೇ ಹೋಗ್ತಾನೆ. ಅಲ್ಲಿ ಒಂದು ಹಣ್ಣು ಕೆಳಗ್ ಬಿದ್ದಿರುತ್ತೆ, ಅದನ್ನ ತಗೊಂಡು 2 ಮಾಡ್ತಾನೆ. ಅದ್ರಲ್ಲೂ ಒಂದು ಚಿನ್ನದ ಮಾವಿನ ಹಣ್ಣು ಇರುತ್ತೆ. ಆಗ್ಲೇ ಅಲ್ಲಿಗೆ ರಾಜು ಬರ್ತಾನೆ. ಅರೆ, ಆ ಹಣ್ಣಲ್ಲಿ ಅದ್ಭುತವಾಗಿ ಮಾವಿನ ವಾಟೆ ಬದಲಾಗಿ ಚಿನ್ನ ಇದೆಯಲ್ವಾ ಅಂತ ಅನ್ಕೊಂಡು ಸತ್ಯ ಚಿನ್ನವನ್ನ ತಗೊಂಡು ಮನೆಗೆ ಹೊರಟೋಗ್ತಾನೆ. ಇದೆಲ್ಲ ಗಮನಿಸಿದ ರಾಜು ಸತ್ಯನ ನೋಡಿ ಈರ್ಷೆ ಪಡ್ತಾನೆ. ಆದ್ರೆ ಈ ಮರಕ್ಕಿರೋ ಮಾವಿನ ಹಣ್ಣಿಗೆ ಚಿನ್ನ ಇದೆ. ಹಾಗಾದ್ರೆ ಈ ದಿನ ರಾತ್ರಿ ಈ ಮರಕ್ಕಿರೋ ಮಾವಿನ ಹಣ್ಣನ್ನು ಕುಯ್ದು ನಾನು ಧನವಂತನಾಗ್ಬಿಡ್ತೀನಿ ಅನ್ಕೊಂಡು ರಾಜು ಆ ದಿನ ಮಧ್ಯರಾತ್ರಿ ಏನು ಶಬ್ದ ಇಲ್ಲದೆ ಆ ಮರದ ಹತ್ರಕ್ಕೆ ಹೋಗಿ ಹಣ್ಣುಗಳು ಕುಯ್ಕೊಂಡು ಹೋಗ್ತಾನೆ. ಆಗ ಆ ಮರ ಅದರ ರೆಂಬೆಯಿಂದ ರಾಜುನ ಹೊಡೆದು ಕೆಳಗೆ ಬಿಸಾಕ್ತಾಳೆ. ಏಟು ಚೆನ್ನಾಗೆ ತಗ್ಲುತ್ತೆ. ಇದೇನು ದೆವ್ವ ಗಿಡ ತರ ಇದೆ ಅಂತ ಅಲ್ಲಿಂದ ಓಡೋಗ್ತಾನೆ ರಾಜು.
ಹಾಗೆ ಕೆಲವು ತಿಂಗಳುಗಳು ನಂತರ ಮರದ ಸಹಾಯದಿಂದ ಸತ್ಯ ಅವನ ಮಗಳಿಗೆ ಬೈಪಾಸ್ ಸರ್ಜರಿ ಮಾಡಿಸಿ ಅವನ ಮಗಳನ್ನ ಬದುಕಿಸ್ಕೊಳ್ತಾನೆ. ಸತ್ಯ ಮರದ ಹತ್ರಕ್ಕೆ ಹೋಗಿ, ಅಮ್ಮ, ನನ್ನ ಮಗಳನ್ನ ಬದುಕಿಸಿದ್ದೆ, ನಿನ್ ಮೇಲೂ ಈ ಜನ್ಮದಲ್ಲಿ ಮರ್ತೋಗೋಕ್ಕಾಗಲ್ಲ ಅಮ್ಮ ಅಂತ ನೋವು ಪಟ್ಕೊಂಡು ಕೃತಜ್ಞತೆಗಳು ಹೇಳ್ಕೊಳ್ತಾನೆ. ಸತ್ಯ, ನಿನ್ನಂತ ನಿಸ್ವಾರ್ಥರಿಗೆ ಸಹಾಯ ಮಾಡೋದು ನನ್ಗೂ ಸಂತೋಷವಾಗಿದೆ ಅಂತ ಹೇಳುತ್ತೆ. ಇನ್ನ ಆ ದಿನದಿಂದ ಸತ್ಯ ಮಾವಿನ ಹಣ್ಣು ಸಹಾಯದಿಂದ ಉತ್ತಮ ಧನವಂತನಾಗಿ ಅವನ ಮಗಳ ಜೊತೆ ಸೇರಿ ಆನಂದವಾಗಿ ಜೀವಿಸ್ತಾನೆ.